ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುರಾಣ ವಿಡಿಯೋಗೆ ಅದಕ್ಕೆ ಸ್ವಾಗತ. ಸ್ನೇಹಿತರೆ, ನಾವು ಅನೇಕ ಥರದ ಆಯುರ್ವೇದ ಔಷಧಿ ಗಿಡಗಳನ್ನು ನೋಡ್ತಾ ಇದ್ದೀವಿ. ಇದು ಒಂದು ಅಮೂಲ್ಯವಾದ ಔಷಧಿ, ಅಮೂಲ್ಯವಾದ ರತ್ನದ ಔಷಧಿ ಗಿಡ ಅಂತಲೇ ಹೇಳ್ಬೋದು. ಇದು ಬಟ್ಟಿ ಬಳ್ಳಿಯುವ ಸೊಪ್ಪು ಅಂತೀವಿ. ಈ ಬಟ್ಟಿ ಬಳ್ಳಿ ಸೊಪ್ಪಲ್ಲಿ ವಿಶೇಷವಾಗಿ ಏನಂದರೆ, ಅತಿ ಹೆಚ್ಚಾಗಿ ಲೂಸ್ ಮೋಷನ್ ಅಂದರೆ ಬೇದಿ ಆಗ್ತಾ ಇರ್ತೈತಲ್ಲ, ಆ ಬೇದಿ ಆಗೋದಕ್ಕೆ ನಿಲ್ಲೋದಕ್ಕೆ ಒಂದು ಅಮೂಲ್ಯವಾದ ಔಷಧಿ ಗಿಡ, ಮೂಲಿಕೆ ಔಷಧಿ. ಈ ಔಷಧಿ ನೀವು ಬಹಳ ಸಿಂಪಲ್ಲಾಗಿ ಮಾಡ್ಕೊಬೋದು. ಒಂದು 10 ಎಲೆ ಕಿತ್ಕೊಳೋದು ಮತ್ತು ಒಂದು ಚೂರು ಬೆಲ್ಲ ಸೇರಿಸ್ಕೊಂಬಿಟ್ಟು ಆ ಬೆಲ್ಲದ ಜೊತೆ ಈ 10 ಎಲೆನ ಚೆನ್ನಾಗಿ ಅಗೆದು ತಿಂದುಬಿಟ್ರೆ ನಿಮಗೆ 1 ಅವರಲ್ಲಿ ಬೇದಿ ನಿಲ್ಲುತ್ತೆ. ಇದು ಸಂಪೂರ್ಣವಾಗಿ ಗುಣ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಹಾಕಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ, ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಒಳ್ಳೆಯ ಆಯುರ್ವೇದ ಔಷಧಿ ಗಿಡಮೂಲಿಕೆ. ಇದು ಹೂವು ಕೂಡ ಬಳ್ಳಿ ಬಿಳಿ ಹೂವು ಆಕಾರದಲ್ಲಿ ಇರುತ್ತೆ. ಮತ್ತು ಈ ಬಳ್ಳಿ ನೋಡೋದಕ್ಕೆ ಎಲ್ಲ ಕಡೆಯೂ ಕೂಡ, ಎಲ್ಲ ಹೊಲಗಳಲ್ಲಿ, ಎಲ್ಲ ತೋಟಗಳಲ್ಲೂ ಕೂಡ ಬೆಳ್ಕೊಂಡಿರ್ತದೆ. ಅದು ನೋಡ್ತಾ ಇರ್ಬೋದು, ಎಲೆ ತುಂಬ ಬಟ್ಟಿ ಬಳ್ಳಿ ಸೊಪ್ಪಿನ ಗಿಡ, ತುಂಬ ಒಳ್ಳೆಯದು. ಹೂವು ಕೂಡ ಬಿಳಿ ಹೂವು ಆಕಾರದಲ್ಲಿ ಬೆಳೆದಿರುತ್ತೆ, ಬಿಳಿ ಕಲರ್ ಹೂವು. ಈ ಸೊಪ್ಪನ್ನು ನಾವು ಸಾಂಬಾರಿಗೂ ಕೂಡ ಯೂಸ್ ಮಾಡ್ಕೊಬೋದು, ಮತ್ತು ದೋಸೆ ಮಾಡ್ಕೊಳ್ಳೋದಕ್ಕೆಲ್ಲಕ್ಕೂ, ಚಟ್ನಿಗಳಿಗೂ ಯೂಸ್ ಮಾಡ್ಕೊಬೋದು. ತುಂಬ ಒಳ್ಳೆಯದು ಆಯುರ್ವೇದ ಔಷಧಿ ಗಿಡ. ಮಾಡ್ಕೊಳ್ಳಿ, ಒಳ್ಳೆಯ ಸಂಪೂರ್ಣವಾದ ಗುಣ ಆಗುತ್ತೆ. ಬಟ್ಟಿ ಬಳ್ಳಿ ಸೊಪ್ಪು ಒಳ್ಳೆಯದಲ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.